ನಮಸ್ಕಾರ, ಹೇಗಿದ್ದೀರಿ? ನಿನ್ನೆ ದಿನ ನಾವು ಬಾಸ್ಟನ್ ಪಕ್ಕ ಕೇಂಬ್ರಿಡ್ಜ್ನಲ್ಲಿ ಇರುವಂಥ ಪ್ರತಿಷ್ಠಿತ ಹಾರ್ವರ್ಡ್ ಯೂನಿವರ್ಸಿಟಿ, ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲು, MIT ಅಲ್ಲೆಲ್ಲ ನಿನ್ನೆ ಭೇಟಿ ನೀಡಿದ್ವಿ. ಈ ದಿನ ಬೆಳಗ್ಗೆ ನಮಗೆ ಬಾಸ್ಟನ್ನ ಪ್ರತಿಷ್ಠಿತ ಕಿಂಡರ್ಗಾರ್ಟನ್ ಸ್ಕೂಲ್ ನೋಡೋ ಅವಕಾಶ ಸಿಕ್ಕಿದೆ. ವಾಸುನ ಎರಡನೇ ಮೊಮ್ಮಗಳು ಮಾಯಾ ಈ ಸ್ಕೂಲಿಗೆ ಬರ್ತಾಳೆ. ಇವತ್ತು ಶಾಲೆಯ ಕಡೆಯ ದಿನ, ನಾಳೆಯಿಂದ ರಜೆ ಪ್ರಾರಂಭ. ಹೀಗಾಗಿ ಈ ದಿನ ತುಂಬ ವಿಶೇಷ. ಈ ದಿನ ಎಲ್ಲ ಮಕ್ಕಳ ತಂದೆ ತಾಯಂದಿರು ಸ್ಕೂಲಿಗೆ ಬಂದಿದ್ದಾರೆ. ಈ ದಿನವನ್ನು ವಾಟರ್ ಮೆಲಾನ್ ಡೇ ಅಂತ ಕೂಡ ಕರೀತಾರಂತೆ. ಇವತ್ತೆಲ್ಲ ಮಕ್ಕಳಿಗೆ ಕಲ್ಲಂಗಡಿ ಹಣ್ಣನ್ನು ಕೊಡ್ತಾರೆ. ಈ ಸಂಭ್ರಮದ ವಾತಾವರಣ, ಈ ಚಿಕ್ಕ ಮಕ್ಕಳ ಆಟ ಪಾಠ, ಹಾಡು, ನೃತ್ಯ ತುಂಬ ಸಂತೋಷ ನೀಡ್ತಾ ಇದೆ. Children for all this time coming every day to their joy, their fun, their laughter, their insights, their creativity, their knowledge. It's just what a life I've had because of John Windham. John Winthrop, first governor of Massachusetts Bay Colony, of the founders of Boston and of the First church in Boston. 1630. Oh, 1530. I've got a water in our car. This is the first church in Boston, built in 1630. Oh. Into his gates with thanksgiving, unto his courts with praise. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲವಿ ಕುಡಿಯು ಕಲೆಯ ಬಲೆಯು ಅಂತ ಬರೆದಿದ್ದಾರೆ ಇಂಗ್ಲೀಷ್ನಲ್ಲಿ. ತುಂಬ ಪುರಾತನವಾದ ಭವ್ಯ ವಾಸ್ತುಶಿಲ್ಪ ಇರುವಂಥ ಒಂದು ಹಳೆಯ ಚರ್ಚ್. ನೈಸ್. ಇಲ್ಲಿ ಈಗ ಒಂದು ಪ್ರೀ ಸ್ಕೂಲ್ ನಡೆಸ್ತಿದ್ದಾರೆ. ಅದು ಕೂಡ 125 ವರ್ಷ ಹಳೆಯ ಸ್ಕೂಲು. ಈ ಪ್ರೀ ಸ್ಕೂಲಲ್ಲಿ ನಮ್ಮ ಶ್ರೀನಿವಾಸ್ ರೆಡ್ಡಿ ವಾಸು ಮೊಮ್ಮಗಳು, ಎರಡನೇ ಮೊಮ್ಮಗಳು ಇಲ್ಲಿ ಓದ್ತಿದ್ದಾಳೆ. ಇವತ್ತು ಲಾಸ್ಟ್ ಡೇ ಆಫ್ ದಿ ಸ್ಕೂಲ್, ಅದಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಇದನ್ನು ವಾಟರ್ ಮೆಲಾನ್ ಡೇ ಅಂತಾರೆ. ಇವತ್ತು ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ಪಿಜ್ಜಾ, ವಾಟರ್ ಮೆಲಾನ್ ಕೊಟ್ಟು ಹಾಡೆಲ್ಲ ಹಾಡಿಸಿ ಖುಷಿಯಾಗಿ 3 ತಿಂಗಳ ರಜೆಗೆ ಬೀಳ್ಕೊಡ್ತಾರೆ. 3 ತಿಂಗಳಾದಮೇಲೆ ಮತ್ತೆ ಶಾಲೆ ಪ್ರಾರಂಭ ಆಗ್ತದೆ. ಎಲ್ಲ ಪೇರೆಂಟ್ಸು ಇಲ್ಲಿ ಬಂದಿದ್ದಾರೆ. ಖುಷಿ ವಾತಾವರಣ ಇದೆ.
ಪಿಜ್ಜಾಗಳನ್ನ, ವಾಟರ್ ಮೆಲನ್ನ ಮಕ್ಕಳಿಗೆ ಹಂಚ್ತಾ ಇದ್ದಾರೆ. ನಂತರ ಶಾಲೆಯಿಂದ ಹೊರಟು ನಾವು ಬೋಸ್ಟನ್ ಕಾಮನ್ ಅನ್ನೋ ಪಬ್ಲಿಕ್ ಗಾರ್ಡನ್ಗೆ ಬಂದ್ವಿ. ಇದು ಒಂದು ಕಾಲದಲ್ಲಿ ಅಮೇರಿಕಾದ ಮೊದಲನೆಯ ಬೊಟಾನಿಕಲ್ ಗಾರ್ಡನ್ ಆಗಿತ್ತಂತೆ. ಈ ಗಾರ್ಡನ್ ಮಧ್ಯೆ ಒಂದು ಕೊಳ ಇದೆ. ಆ ಕೊಳದಲ್ಲಿ ಸ್ವ್ಯಾನ್ ಬೋಟ್ಸ್, ಹಂಸದ ದೋಣಿಗಳಿದ್ದಾವೆ. ಅದರಲ್ಲಿ ಕೂತ್ಕೊಂಡು ವಿಹಾರ ಮಾಡ್ಬೋದು. ಕುದುರೆ ಮೇಲೆ ಕೂತಿರೋದು ಜಾರ್ಜ್ ವಾಷಿಂಗ್ಟನ್ ಸ್ಟ್ಯಾಚ್ಯೂ. ನಾವೀಗ ನಡ್ಕೊಂಡು ಲಾಗೂನ್ ಬ್ರಿಡ್ಜ್ ಮೇಲೆ ಹೋಗ್ತಿದ್ದೀವಿ. ಎಷ್ಟು ಚಂದ ಬರುತ್ತೆ ನೋಡ. ಸ್ಪೀಕರ್ ಬೇರೆ ಇಟ್ಕೊಂಡಾನೆ. ನಾವು ಪಬ್ಲಿಕ್ ಗಾರ್ಡನ್ನಿಂದ ನಿಧಾನವಾಗಿ ನಡ್ಕೊಂಡು ಹೊರಗಡೆ ಬಂದ್ವಿ. ನ್ಯೂಬರಿ ಸ್ಟ್ರೀಟಲ್ಲಿ ಮುಂದೆ ಸಾಗಿದ್ವು. ನಮಗೆ ಇಲ್ಲಿ ಚಾರ್ಲ್ಸ್ ಸಮ್ನರ್ ಅನ್ನೋ ಇನ್ನೊಂದು ಸ್ಟ್ಯಾಚ್ಯೂ ನೋಡೋದಕ್ಕೆ ಸಿಕ್ತು. ಚಾರ್ಲ್ಸ್ ಸಮ್ನರ್ ಕೂಡ ವಕೀಲ, ಪ್ರಸಿದ್ಧ ರಾಜಕಾರಣಿಯಾಗಿದ್ದ. ಆತನ ವಿಶೇಷ ಏನು ಅಂದರೆ ಗುಲಾಮಗಿರಿ ಪದ್ಧತಿಯನ್ನು ವಿರೋಧಿಸಿ ತುಂಬ ಹೋರಾಟ ಮಾಡ್ತಾನೆ. ನ್ಯೂಬರಿ ಸ್ಟ್ರೀಟ್ ಬೇಸಿಕಲಿ ಅಂದರೆ ನೀವು ಹೊಸದಾಗಿ ಬರೀ ಮಾಡಿದ್ವಿ ಅಂತ. ಓಕೆ, ನ್ಯೂಬರಿ ಸ್ಟ್ರೀಟ್ನಲ್ಲಿ ತುಂಬ ವಿಶಾಲವಾದ ರಸ್ತೆಗಳಿದ್ದಾವೆ. ನ್ಯೂಬರಿ ಸ್ಟ್ರೀಟು ಬೋಸ್ಟನ್ನ ಬ್ಯಾಕ್ ಬೇ ಏರಿಯಾ, ಅಂದರೆ ಸಮುದ್ರದಲ್ಲಿ ಮಣ್ಣು ತುಂಬಿಸಿ ಮೇಲಕ್ಕೆತ್ತಿದಂತಹ ಪ್ರದೇಶ ಅಂತ. ಈಗ ಈ ರಸ್ತೆಯಲ್ಲಿ ತುಂಬ ದುಬಾರಿ ವಸ್ತುಗಳನ್ನು ಮಾರುವ ಅಂಗಡಿಗಳು ಇಲ್ಲಿದ್ದಾವೆ. ಪ್ರಸಿದ್ಧವಾದ 1860ನೇ ಇಸ್ವಿಯಲ್ಲಿ ಸ್ಥಾಪಿತಗೊಂಡ ಇಮ್ಯಾನ್ಯುಯಲ್ ಚರ್ಚ್ ಕೂಡ ಈ ನ್ಯೂಬರಿ ಸ್ಟ್ರೀಟಲ್ಲೇ ಇದೆ. ಇಲ್ಲೇ ಸ್ವಲ್ಪ ದೂರದಲ್ಲಿ ರಾಜ ಬೊಬ್ಬಿಲಿಯವರ ಆಫೀಸ್ ಕೂಡ ಇದೆ ಅಂತೆ. ರಾಜನ ಸಾಧನೆ ಅಪ್ರತಿಮ. ಭಾರತದಲ್ಲಿ ಹುಟ್ಟಿ ಜಾಂಬಿಯಾದಲ್ಲಿ ಶಾಲೆ ಕಲಿತು MITಯಲ್ಲಿ ಗ್ರ್ಯಾಜುಯೇಷನ್ ಮಾಡಿ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಲ್ಲಿ, ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಹೈಯರ್ ಎಜುಕೇಷನ್ ಸ್ಟಡೀಸ್ ಎಲ್ಲ ಮುಗಿಸಿ CEO ಆಗಿ ಕೆಲಸ ನಿರ್ವಹಿಸಿ ಫೋರ್ಡ್ ಸಂಸ್ಥೆಯ ಹೂ ಇಸ್ ಹೂನಲ್ಲಿ ಗುರುತಿಸಲ್ಪಟ್ಟು ಈಗ ಬೋಸ್ಟನ್ ನಗರದಲ್ಲಿಯೇ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಿರುವುದು, ಜನಪ್ರಿಯತೆ ಗಳಿಸಿರುವುದು ಸಾಮಾನ್ಯ ವಿಷಯವಲ್ಲ. ಈ ದಿನ ದ ಬೋಸ್ಟನ್ ಫೌಂಡೇಶನ್ ಅನ್ನೋ ಒಂದು ದೊಡ್ಡ ಚಾರಿಟೇಬಲ್ ಸಂಸ್ಥೆಗೆ ನಿರ್ದೇಶಕರಾಗಿ ಅವರು ನೇಮಿಸಲ್ಪಟ್ಟಿದ್ದಾರೆ. ಹೌದಲ್ಲ, ದ ಬೋಸ್ಟನ್ ಪಬ್ಲಿಕ್ ಲೈಬ್ರರಿ. ಮೊಮ್ಮಕ್ಕಳನ್ನ ಕರ್ಕೊಂಡ್ಬರ್ತಾರಲ್ಲ ನಿಮ್ಮ ಮನೆಯೊಳಗೆ. ಒಂದು ದಿನ ಆಕ್ಟಿವಿಟಿ ಹಾಫ್ ಡೇ. ವೆರಿ ಕರೆಕ್ಟ್. ಒಂದು ಚಿಲ್ಡ್ರನ್ ಸೆಕ್ಷನ್ ಇದೆ. ಅಲ್ಲ, ವಾಟ್ ಎವರ್ ಇಟ್ ಈಸ್, ದೇ ಶುಡ್ ಬಿ ಎಕ್ಸ್ಪೋಸ್ ಟು ದಿಸ್ ಎನ್ವಿರಾನ್ಮೆಂಟ್, ರೈಟ್? ಗುಡ್. ಅದೊಂದು ಆಕ್ಟಿವಿಟಿ ಮಾಡ್ಬೇಕು, ಆ ಥರ ಬೇಕು. ಮಕ್ಕಳಿಗೆ ಗ್ರಂಥಾಲಯದ ಪರಿಸರ, ಪುಸ್ತಕದ ಸಂಖ್ಯೆ ಅಗತ್ಯ ಅಂತ ಮಾತಾಡ್ತಾ ಇದ್ವಿ. ಪೆಟ್ರೋಲ್ ಮ್ಯಾನ್ ವಿಲಿಯಂ ಆರ್ ಬೆಕ್ಮನ್ ಕಿಲ್ಡ್ ಇನ್ ದ ಲೈನ್ ಆಫ್ ಡ್ಯೂಟಿ ಸೆಪ್ಟೆಂಬರ್ 1, 1976. ಸರ್ಕಾರಿ ಅಧಿಕಾರಿಗಳು ಯಾರಾದರೂ ಕೆಲಸ ಮಾಡಬೇಕಾದ್ರೆ ಸತ್ತರೆ ಅವ್ರಿಗೆ ಭಾರಿ ಮರ್ಯಾದೆ, ಅವ್ರನ್ನ ನೆನೆಸ್ಕೊತಾರೆ. ಆ ಥರದ ಬೋರ್ಡ್ ಹಾಕ್ತಾರೆ. ಪ್ರುಡೆನ್ಷಿಯಲ್ ಸೆಂಟರ್. ನೀವು ಬೋಸ್ಟನ್ಗೆ ಹೋದ್ಮೇಲೆ ಪ್ರುಡೆನ್ಷಿಯಲ್ ಸೆಂಟರ್ಗೆ ಹೋಗಲೇಬೇಕು. ಯಾಕೆಂದರೆ ಈ ಬಿಲ್ಡಿಂಗು ಒಂದು ರೀತಿಯಲ್ಲಿ
ಹಳೇದು ಕೂಡ ಹೊಸದು ಕೂಡ, ಇತಿಹಾಸ ಮತ್ತು ಹೊಸತನ ಎರಡೂ ಮೇಳೈಸಿದ್ದಾವೆ ಅಂತಾರಲ್ಲ, ಆ ಥರ ಈ ಬಿಲ್ಡಿಂಗು. ಎಲ್ಲ ವಯಸ್ಸಿನವರು, ಯುವಕರು, ಮುದುಕರು ಎಲ್ಲರೂ ತುಂಬ ಉತ್ಸಾಹದಿಂದ ಅಡ್ಡಾಡ್ತಾ ಇರ್ತಾರೆ. ಜೀವನೋತ್ಸಾಹ ತುಂಬಿ ತುಳುಕ್ತಾ ಇರೋ ಪ್ರದೇಶ ಪ್ರುಡೆನ್ಷಿಯಲ್ ಸೆಂಟರ್. ಪೂರ್ತಿ ಮ್ಯಾಲೆ ಹೋಗಿ ನೋಡಲಿಕ್ಕೆ ಟಿಕೆಟ್ಸ್ ಅದ. ವ್ಯೂ ಬಾಸ್ಟನ್ ಅಂದರೆ ಪೂರಾ ಮ್ಯಾಲೆ ಹೋಗ್ತದೆ. ಆ ಬಿಲ್ಡಿಂಗ್ ಅದಲ್ಲ ಮೇಲೆ, ಅಲ್ಲಿ ಹೋಗಿ ಊರು ನೋಡೋದು. ಅದಕ್ಕೆ ಟಿಕೆಟ್ ಈಗ ನಮಗೆ $25. ಉಳಿದವರಿಗೆ ಹುಡುಗರಿಗೆ 10. ಗ್ರಾಜುಯೇಷನ್ಗೆ ಮೇಲೊಂದು ರೆಸ್ಟೋರೆಂಟ್ ಇದೆ. ಡಿಗ್ರಿ ಗ್ರಾಜುಯೇಷನ್ಗೆ ಅಲ್ಲಿ ಒಂದಿತ್ತು ರೆಸ್ಟೋರೆಂಟ್. ಗ್ರಾಜುಯೇಷನ್ ಮಾತ್ರ ಊಟ ಡಿನ್ನರ್ಗೆ. ನೈಸ್ ಕಾನ್ಸೆಪ್ಟ್ ಅಲ್ಲ ಇದು. ಮನೆ ಮಾಡೋದಕ್ಕೆ ಸೊ 52 ಫ್ಲೋರ್ಸ್ ಅಂದರೆ ಮಿನಿಮಮ್ 500 ಫೀಟ್. ಇದ್ದಿರಬೇಕಲ್ಲ, ಒಂದು 10 ಮೀಟರ್ಸ್ ಏನೋ ಇರ್ತದೆ ಒಂದು ಫ್ಲೋರ್. 30 feet. ಸೊ ನಾವೀಗ ಬೋಸ್ಟನ್ ಸಿಟಿಯನ್ನು ನೋಡ್ತಾ ಇದ್ದೀವಿ 500 ಫೀಟ್ ಮೇಲ್ಗಡೆ ನಿಂತುಕೊಂಡು. ಓಲ್ಡೆಸ್ಟ್ ಸಿಟಿ ಇನ್ ಅಮೇರಿಕಾ. ಅಷ್ಟೇ ಅಲ್ಲ, ಅಮೆರಿಕ ವಾಸ್ ಬೋರ್ನ್ ಹಿಯರ್. ಅಮೇರಿಕಾ ವಾಸ್ ಬಾರ್ನ್ ಹಿಯರ್. ಲಂಡನ್ ಸಿಟಿನಲ್ಲಿ ಒಂದು ಹಾಪ್ ಆನ್ ಮಾಡಿದ್ರೆ ಹಿಂಗೆ ಹಾಪ್ ಆನ್ ಇದ್ದಂಗೆ ಇರುತ್ತೆ. ಸೇಮ್ ಸ್ಟ್ರಕ್ಚರ್. ಅದೇ. ಎಕ್ಸಾಕ್ಟ್ಲಿ ದ ಸೇಮ್ ವೇ. ಅದೇ. Boston is also in England. Boston city is also in Boston England. city is also there in England. York is also in England. They call it New York. Jersey is in England. They call it New Jersey. England, Correct. The entire New York, Yeah. Philadelphia, Pennsylvania, Connecticut, Massachusetts, and Maine. Cambridge is there also, here also. ಅಲ್ಲವರಿಗೆ ತೊಗೊಂಡು ಏನು ಮಾಡಿದ್ದಾರೆ ಅವರು? They call it New England ಅಂದರು. New There England. was England. Then call it New England. ಈ 7-8 states ಸೇರಿಸ್ಬಿಟ್ಟು ನ್ಯೂ ಇಂಗ್ಲೆಂಡ್ ಅಂತ. This is Harvard University, MIT. ನಿನ್ನೆ ಹೋಗಿದ್ದೀವಿ ನಾವು ಇವೆಲ್ಲ ಬಿಲ್ಡಿಂಗ್. 77 ಮ್ಯಾಥ್ ಅವೆನ್ಯೂ. ಕರೆಕ್ಟ್. ಇದು ಕಿಲಿಯನ್ ಸೆಂಟರ್. ಹೌದು, ಇಲ್ಲಿ ನಿಂತ್ಕೊಂಡು ಫೋಟೋ ತಗೊಂಡ್ವಿ ನಾವು. ಅಲ್ಲ, ಇಲ್ಲಿ ನಿಂತ್ಕೊಂಡು ತಗೊಂಡ್ವಿ. ಇದು ಮೈನ್ 77 ಮ್ಯಾಥ್ ಅವೆನ್ಯೂ ಇದು. ಕರೆಕ್ಟ್. ನಾವು ತಗೊಂಡಿದ್ದು ಇದು ಕಿಲಿಯನ್ ಸೆಂಟರ್. ಈ ಅಂಡ್ ಸಬಬ್ಸ್, ಇದರ ಸಬಬ್ಸ್ ಸೇರಿಕೊಂಡು there are 50 universities. 50 universities in and around Boston. In and around Boston. Oh. If you take Massachusetts, there are more. Boston city and nearest suburbs of the greater Boston, within that there are 15 universities. ಇಲ್ಲಿ ಇದು ಎಜುಕೇಷನ್ ಸೆಂಟರ್ ಆಫ್ ದ ವರ್ಲ್ಡ್ ಇದು. Because they started life here in English. ಕರೆಕ್ಟ್. So beginning ಎಲ್ಲ ಯೂನಿವರ್ಸಿಟಿ ಇಲ್ಲೇ ಸ್ಟಾರ್ಟ್ ಮಾಡಿದ್ದು. ಹೌದು. ಹಾರ್ವರ್ಡ್ ಎಲ್ಲಿದೆ, ನೆಕ್ಸ್ಟ್ ಯೇಲ್, ನೆಕ್ಸ್ಟ್ ಸ್ಟೇಟ್, ಆ ನೆಕ್ಸ್ಟ್ ಸ್ಟೇಟ್ ನ್ಯೂಯಾರ್ಕ್, ಆಮೇಲೆ ಪ್ರಿನ್ಸ್ಟನ್, ಕರೆಕ್ಟ್, ಕಾರ್ನೆಲ್, ಎಲ್ಲ ಈ ಬಿಲ್ಡಿಂಗ್ಸ್ ಒಂದೇ ಲೈನಲ್ಲಿ ಇದೆಯಾ? 7 of them. ಇಲ್ಲಿನ ಮೇಲಿನ 50 ಅಂತಸ್ತುಗಳಲ್ಲಿ ಬಹಳಷ್ಟು ಬಿಸ್ನೆಸ್ ಹೌಸಸ್ ಇದ್ದಾವೆ. ತುಂಬ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಲ್ಲ ಇಲ್ಲಿ ಈ ಕಂಪ್ನಿಗಳು ನಡೆಸ್ತವೆ. ಆದರೆ ಕೆಳಗಡೆ ಒಟ್ಟು ಒಂದು 70-80 ಅಂಗಡಿಗಳೇನಿದ್ದಾವೆ, ಅಲ್ಲಿಗೇ ಲಕ್ಷಾಂತರ ಜನ ಬರ್ತಾರಂತೆ. ಪ್ರುಡೆನ್ಷಿಯಲ್ ಸೆಂಟರ್ನಿಂದ ಕೆಳಗಡೆ ಬಂದರೆ ಡಕ್ ಟೂರ್ನವರು ಕಾಯ್ತಾ ಇರ್ತಾರೆ.